ನನಗೆ ಜೀವನದೊಳಗೆ ಇರೋದ ಬೇಡ ಅನ್ನೋ ಲೆವೆಲ್ಗೆ ಬ್ಯಾಸರ ಹೋಗೈತಿ ನನಗೆ. ನೀವು ಹೋಗಿದ್ರ ಬ್ಯಾಸ್ಲಿಂಗ್ ಆಗ್ತಿದ್ರಿ ನಿಮಗ. ನಾ ಸತ್ತಿದ್ರೆ ನಂಗೆ ಬ್ಯಾಸರ ಹಂಗಾಕಿತ್ತಲ್ಲ ಅತಿ, ನೀವೇ ಬೇಕಾಯ್ತಿ. ಈಗ ಬಾ ಕರೆಕ್ಟ ಬಂದಿ ನೋಡು, ಚಲೋ ಆತು ಬಾ. ಏಯ್ ಕೊಡ ಕೊಡ, ನನ್ನ 50,000 ರೂಪಾಯಿ ಕೊಡ. ಏಯ್ ಕೊಡ ಲಗು ಕೊಡ. ನಂಗೆ ಗೊತ್ತಾಯ್ತು ನೀನ ಮ್ಯಾಲ್ ಬಂದು ನನ್ನ 50,000 ರೂಪಾಯಿ ಕದ್ದಿ ಕಳ್ಳ ನೀ ಕೊಡ. ಮನೆ ಮಾರಿ ನಾವು ಬೀದಿಗೆ ಬಂದಿದ್ರು ನನ್ಗಷ್ಟು ಬೇಜಾರಾಗ್ತಿರ್ಲಿಲ್ಲ. ಒಂದ್ ಪಕ್ಷ ನೀವು ನನಗ್ ಡಿವೋರ್ಸ್ ಕೊಟ್ಟಿದ್ದು ಇಷ್ಟು ಬೇಜಾರಾಗ್ತಿರ್ಲಿಲ್ಲ. ಏನಂದ್ರಿ ನೀವು? ಏನಂದ್ರೆ ನೀವು? ನನ್ ತಮ್ಮನ್ ಕಳ್ಳ ಅಂದ್ರೆ ಎಲ್ಲ ನೀವು ಸುಮ್ಮನೆ ಬಿಡಲ್ಲ. ನಾನು ನನ್ ತಮ್ಮನ್ ಕಳ್ಳ ಅಂತೀರ ನೀವು? ನನ್ ತಮ್ಮನ ಕಳ್ಳ ಅಂದಿಲ್ಲ, ಕದ್ದೇನಪ್ಪ ಅಂತ ಕೇಳಿದ ಅಷ್ಟೇನ? ಕದ್ದೇನಪ್ಪ ಅಂತ ಕೇಳೋದು, ನೀನೇ ಕದ್ದಿದ್ಯ ಅಂತ ಕೇಳೋದು ವ್ಯತ್ಯಾಸ ನಂಗೆ ಗೊತ್ತಾಗಲ್ವಾ? ಅಷ್ಟು ಬಡ್ಡಿ ನಾನು ಸಪೋರ್ಟ್ ಮಾಡಿ ಸಾಯ್ಸಾಗತ್ತೆ ಬದುಕ್ಸಾಗತ್ತೆ. ಏನಿದೆ ಕನಸು ಬಿದ್ದಿತ್ತ? ಯಪ್ಪ, ನನ್ನ 50,000 ರೂಪಾಯಿ ಕಳೆದೋಗಿರೋ ಕನಸು ಬಿದ್ದಿತ್ತ. 50,000 ರೂಪಾಯಿ ಖರೀನ ಕಳ್ತನ ಆಗೈತಿ. ನನ್ನ 50,000 ರೂಪಾಯಿ ಸಿಗೋಲ್ತಲ್ಲ ಯಪ್ಪ. ಏನ್ ಮಾಡುದು? ಏನ ನಾನು 50,000 ರೂಪಾಯಿ ಇಟ್ಟಿದ್ದು ಆಕೆ ಮುಂದೆ ಹೇಳಿ ಅದು ಕಳ್ತನ ಆಗಿತ್ತು ಅಂತ ಹೇಳ್ಬಿಟ್ಟು ನಾ ಹೇಳಿದ್ನಿ ಅಂದ್ರೆ ಅಕ್ಕ ತಮ್ಮ ಇಬ್ರು ಸೇರಿ ನಾನು ಸಾಯಿಸೇ ಬಿಡ್ತಾರೆ. ಯಪ್ಪ ಬೇಡ, 50,000 ರೂಪಾಯಿ ಅಲ್ಲಿತ್ತು ಅನ್ನೋದನ್ನ ಅವ್ರು ಹೇಳೋದು ಬೇಡ, ಕಳ್ತನ ಆಗಿದ್ದು ಹೇಳೋದು ಬೇಡ. ಅಲ್ಲ ಇದು ಖರೇನ ಹೊರಗಿನವ್ರು ಬಂದು ಕದ್ದಾರೋ ಇಲ್ಲ ಮನೆಯವರ ಕದ್ದಾರೋ? ಇದ್ರ ಹೆಂಗ್ ಕಂಡಿಡಿದು? ಒಂದು ಮನೆಯವರ ಕದ್ದಿದ್ರೆ ಅವರ ಒಪ್ಕೋಬೇಕು, ಇಲ್ಲಂದ್ರೆ ನಾನೇ ಹಂಗಾರ ಮಾಡಿ ಪ್ಲಾನ್ ಮಾಡಿ ಕಂಡು ಹಿಡಿಬೇಕಿದ್ರು. ಆ ಕಂಡು ಹಿಡಿಯೋ ತನಕ ನಮ್ಮ ಬಾಯಿ ಬಿಡಬಾರ್ದಿದ್ದು. ಬಾಯಿ ಬಿಡ್ಲಾರ್ದೆ ಯಾವ ಕಳ್ಳ ಅನ್ನೋದು ಕಂಡು ಹಿಡ್ಬೇಕು ಅವ್ನು. ಅವನು ಅಯ್ಯೋ 50,000 ರೂಪಾಯಿ ಹೋಯ್ತಲ್ಲ ನಂದು. ಹೆಂಡತಿಗೆ ಸೀರೆ ಅನ್ನಕ್ಕೆ ಆಕೆಗೆ ಒಂದು ಸೀರೆನೂ ಕೊಡ್ಸಿಲ್ಲ. ನಾ ಬರೀ ಬಸ್ನ್ಯಾಗೂ ಹೋಲಾರ್ದೆ ನಡ್ಕೊಂಡು ಓಡ್ಯಾಣ ಅಂತವ. ಎಲ್ಲೂ ಏನೂ ಖರ್ಚು ಮಾಡ್ಲಾರ್ದವ, ಒಂದು ಕಪ್ ಚಹಾ ಸಹಿತ ಹೊರಗೆ ಕುಡಿಲಾರ್ದವ. ನಾವು 50,000 ರೂಪಾಯಿ ಒಂದೇ ಸಲ ಕಳ್ಕೊಳ್ಳೋದಂದ್ರೆ ಏನೋ ಅದೇನೋ ಹೇಳ್ತಿದ್ರಲ್ಲ, ಕೂಡಿಟ್ಟದ್ದು ಪರರಿಗೆ, ಬಚ್ಚಿಟ್ಟಿದ್ದು ಪರರಿಗೆ, ಹಂಚಿದ್ದು ನಮಗೆ ಅಂತೇನೋ ಹೇಳ್ತಿದ್ರಲ್ಲಪ್ಪ. ನಾವು ನಡ ನಾವೆಲ್ಲ ಕೂಡಿ ಹಿಡಿದ ತಪ್ಪನೆ. ನಾವು ದುಡ್ದಿದ್ದೆಲ್ಲ ನಾವು ಖರ್ಚು ಮಾಡ್ಕೊಂಡು ಮಜಾ ಮಾಡ್ಕೊತಿರ್ಬೇಕ. ಏ ಅಪ್ಪ ಹಂಗೆಲ್ಲ ಮಾಡೋದು ಬೇಡ. ಲೇ ದೋಸ್ತ ತಗೋ 50,000 ರೂಪಾಯಿ ಅದ, ಹುಷಾರಾಗಿ ನೋಡ್ಕೊ, ಕತ್ಕೊಂಬಂದೀನಿ. ಇದ್ರ ಬಗ್ಗೆ ನೀನು ಏನು ಯೋಚನೆ ಮಾಡಬೇಡ. ನಿನಗೇನಾದ್ರು ಸಮಸ್ಯೆ ಆಯ್ತಾ? ಇಲ್ಲ, ಅವ್ರೇನು ಕೇಳೇ ಇಲ್ಲ. ನಾನು ಹೇಳಲಿಲ್ವನೋ ನಿನಗೆ? ನೋಡ, ನಿಮ್ಮ ಮಾಮರ ಹತ್ರ ಬೇಜಾನ್ ದುಡ್ಡಿದೆ. ಸಮುದ್ರದಿಂದ ಒಂದು ಚೊಂಬು ನೀರು ತಗೊಂಡ್ರೆ ಸಮುದ್ರಕ್ಕೆ ಏನೋ ಡಿಫ್ರೆನ್ಸ್ ಆಗುತ್ತೆ.
ಏನೂ ಇಲ್ಲ. ಅದಕ್ಕೆ ಹೇಳಿದ್ದು ನಾನು ಧೈರ್ಯವಾಗಿ ತಗೊಂಡು ಬಾ ನೀನು ಅಂತ ಅಂದೆ. ಆನೆನೇ ಹೋಗುತ್ತೆ, ಬಾಲ ಹಿಡಿಯಕ್ಕೆ ಹೋಗ್ತಾರ. ಇದೆಲ್ಲ ದುಡ್ಡು ಅವ್ರಿಗೆ ಜಿಜ್ಬಿ ಕಣೋ. ನೀನು ಒಂದು ಕೆಲಸ ಮಾಡು, ಇವತ್ತು 50,000 ತಗೊಂಬಂದೆ, ನಾಳೆ ಎಷ್ಟು ತರಬೇಕು ನೀನು? 1. ನಾಡಿದ್ದೆಷ್ಟು ತರಬೇಕು? 2. ನಿನ್ನ ಬೈಕಿಗೆ ಎಷ್ಟು ದುಡ್ಡು ಬೇಕು? 3 ಲಕ್ಷ. 3 ಲಕ್ಷ ಜೋಡಿಸೋವರೆಗೂ ನೀನು ಈ ದುಡ್ಡನ್ನ ತಂದು ನನ್ನ ಕೈಲಿ ಕೊಡ್ತಾನೆ ಇರಬೇಕು. ನಾನು ತಗೊಂಡೋಗೋದನ್ನ ಸೇಫಾಗಿ ಮನೇಲಿ ಇಡ್ತಾನೆ ಇರಬೇಕು. 3 ಲಕ್ಷ ಯಾವಾಗ ಆಯಿತೋ 3 ಲಕ್ಷ ಆಗಿದೆ ಕಣೋ, ಬಾ ಹೊಸ ಬೈಕ್ ತೊಗೊಂಡು ಹೋಗೋಣ ಅಂತ ಕರ್ಕೊಂಡು ನೀನು ಹೋಗ್ತೀನಿ. ನೀನು ಆ ಬೈಕ್ ತೊಗೊಂಡು ನಿಮ್ಮ ಮಾವನ ಮುಂದೆ ನಿಲ್ಲಿಸ್ತೀಯ. ಮಾವ ನಿಂಗೆ ಖುಷಿ ಪಟ್ಬಿಟ್ಟು ಶಾಬಾಷ್ ಅಂತಾರೆ. ಹೆಂಗೆ ಅಂದ್ರೆ ಈಗ ನಾ 3 ಲಕ್ಷ ರೂಪಾಯಿ ಕದಿಬೇಕು ತಾನೆ? 100%. ಸರಿ, ಹಂಗಾರೆ ನಾ ಬರ್ತೀನಿ. ನಾಳೆ ರೊಕ್ಕ ತಗೊಂಡ್ಬರ್ತೇನೆ ಅಂತ. ಆಯ್ತು, ಅಕ್ಕ ಜೊತೆನೇ ಬಾ ನೀನು. ಸರಿ, ಹುಷಾರು. ಇದು ಆರಾಮ, ನನ್ನ ಹತ್ರ ಭದ್ರವಾಗಿರುತ್ತೋಗೋ. ಸರಿ, ಬಾಯ್. ಆರಾಮಾಗಿ ಹೋಗಿ ನೀನು. ಅಬ್ಬಾ, 50,000. ನಾನು ನೋಡೇ ಇಲ್ಲ 50,000 ಹೆಂಗಿರುತ್ತೆ ಅಂತ. ರೂಮಲ್ಲಿ ಕುತ್ಕೊಂಡು ಒಂದ್ಸರಿ ಬಿಚ್ಚಿ ನೀಟಾಗಿ ನೋಡ್ಬಿಡ್ತೀನಿ. ಇವತ್ತು 50 ಬರುತ್ತೆ, ನಾಳೆ 1, ಆಮೇಲೆ 3 ಲಕ್ಷ. ಅವನು ದುಡಿದೇನೆ ದುಡ್ಡು ಮಾಡೋದು ಅಂದ್ರೆ ಇದಕ್ಕೆ ಅಂತಾರೆ ಮೋಸ್ಟ್ಲಿ. ಏನೇ ನಂದು 1.5 ಲಕ್ಷ ರೂಪಾಯಿ ಕಳ್ತನ ಆಯ್ತು. ಮೊನ್ನೆ 50,000, ನಿನ್ನೆ 1 ಲಕ್ಷ. ನೀವೆಲ್ಲ ನೋಡಿ ಅಣ್ಣ, ನನ್ನ ಹೆಂಡತಿ ಮಾಡಿದ ಮಟನ್ ರುಚಿ ಮಟನ್ ಹಿಂಗಂತ ಹೇಳಿದ್ರೆ ನಾ ಬ್ಯಾಡ ಅಂತಿದ್ದೆ ಬರಕ್ಕೆ. ಹಿಂಗಂತ ಹೇಳಿದ್ರು ಬರಕ್ ಬೇಡ ಅಂತಿದ್ದೆ ನಾನು ನಿಮಗ. ಸರಿ, 1 more. ಕರೆಕ್ಟ್ ಐತಲ್ರಿ? ಯಾವಕ್ಕ ರೆಡಿ? ಮುಂದಿಟ್ರು ತಿಂತಿಯಲ್ಲ ಮಟನ್ ಆದ್ರೂ ತಿಂತೇನೆ. ದೇವಕ್ಕ ಸುಮ್ಮ ಯಾಕ ಅವ್ರ ಮೇಲೆ ಸಿಟ್ ಮಾಡ್ಕೋತಿ? ಅವರು ಮಟನ್ ತಿಂತೀನಿ ಅಂತ ಹೇಳತ್ತ. ಇಲ್ಲಿ ನಾ ತಗೊಳಕಂದ ನಾ ತಗೊಂಡ್ ಹಾಕೊಂಡು ನಿಮ್ ಬಾಯಿ ಬರ್ತೈತನ? ಬರಂಗಿಲ್ಲ. ಸಾರಿ,